ದೀಪಾವಳಿ ಹಬ್ಬ ಅಂತಂದ್ರೆ ಪಟಾಕಿ ಇರಲೇಬೇಕು. ಆದ್ರೆ ಪಟಾಕಿಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಬೆಳಕಿನ ಹಬ್ಬದ ಮೊದಲ ದಿನವೇ ಹಲವೆಡೆ ಪಟಾಕಿ ಅವಘಡ ನಡೆದಿದೆ. ಮಿಂಟೋ ಆಸ್ಪತ್ರೆ ನಾರಾಯಣ ನೇತ್ರಾಲಯದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಬಿಜ್ಲಿ ಪಟಾಕಿ ಸಿಡಿದು 11 ವರ್ಷದ ಬಾಲಕನ ಕಣ್ಣಿಗೆ ಗಾಯ ಆಗಿದೆ. 48 ವರ್ಷದ ವ್ಯಕ್ತಿಗೆ ಆಟಮ್ ಬಾಂಬ್ ಪಟಾಕಿಯಿಂದ ಗಾಯ ಆಗಿದೆ. ಮಿಂಟೋ ಆಸ್ಪತ್ರೆಗೆ ದಾಖಲಿಸಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಮಿಂಟೋ ಆಸ್ಪತ್ರೆಯಲ್ಲಿ 3 ಬಾಲಕರು ಹಾಗೂ ವ್ಯಕ್ತಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಇಲ್ಲಿವರೆಗೂ 7 ಮಕ್ಕಳು ಸೇರಿ 14 ಮಂದಿಗೆ ಗಾಯಗಳಾಗಿದೆ. ಪ್ರತಿ ಸಲ ದೀಪಾವಳಿ ಬಂತು ಅಂತಂದ್ರೆ ಸಾಕಷ್ಟು ಅವಘಡಗಳು ನಡೆಯುತ್ತೆ. ಎಷ್ಟೇ ಸಲ ಮಾಧ್ಯಮಗಳಾಗ್ಲಿ ಅಥವಾ ಬೇರೆ ಬೇರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಕೂಡ ಇಂಥ ಅವಘಡಗಳು ನಡೆದು ಹೋಗ್ಬಿಡ್ತವೆ. ಹುಷಾರಾಗಿರಿ, ಪಟಾಕಿ ಹಚ್ಚಬೇಕಾದ್ರೆ ಹುಷಾರಾಗಿರಿ, ಪಟಾಕಿ ಹಚ್ಚೋದನ್ನ ನೋಡುವಾಗ ಹುಷಾರಾಗಿರಿ. ಯಾಕೆಂದ್ರೆ ಸಡನ್ ಆಗಿ ಅದು ಬ್ಲಾಸ್ಟ್ ಆದ್ರೆ, ಆ ಕಿಡಿ ತಾಕಿದ್ರೆ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಪದೇ ಪದೇ ಹೇಳ್ತಾ ಇದ್ರು ಕೂಡ ಇಂಥ ಅವಘಡಗಳು ನಡೀತಾನೆ ಇದೆ. ಇನ್ನು ನಾರಾಯಣ ನೇತ್ರಾಲಯ ಹಾಗೂ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಗಾಯಾಳುಗಳಿಗೆ ನೀಡಲಾಗ್ತಾ ಇದೆ. ನಾರಾಯಣ ನೇತ್ರಾಲಯದಲ್ಲಿ 6 ಜನರ ಕಣ್ಣಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಮಿಂಟೋ ಆಸ್ಪತ್ರೆಯಲ್ಲಿ 8 ಜನರ ಕಣ್ಣಿಗೆ ಪಟಾಕಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 9 ಮಕ್ಕಳು ಸೇರಿದಂತೆ ಹಲವರ ಕಣ್ಣಿಗೆ ಗಾಯ ಆಗಿದೆ. ಎಲ್ರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಪ್ರತಿ ಸರಿ ದೀಪಾವಳಿ ಸಂದರ್ಭದಲ್ಲಿ ನಾರಾಯಣ ನೇತ್ರಾಲಯ ಇರ್ಬೋದು, ಮಿಂಟೋ ಹಾಸ್ಪಿಟಲ್ ಇರ್ಬೋದು, ಅಲರ್ಟ್ ಆಗಿರ್ತಾರೆ ಇಮಿಡಿಯೇಟ್ ಆಗಿ ಟ್ರೀಟ್ ಮಾಡೋದಕ್ಕೆ. ಪಟಾಕಿಯಿಂದಾಗಿ ಗಾಯಾಳುಗಳ ಸಂಖ್ಯೆ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಕೆಲವರ ಕಣ್ಣಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ರೆ ಕೆಲವರಿಗೆ ಗಂಭೀರ ಗಾಯಗಳಾಗಿರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೋಷಕರ ಗಮನದಲ್ಲಿರಲಿ. ಪಟಾಕಿ ಅಂತಂದ್ರೆ ಮಕ್ಕಳಿಗೆ ಬಹಳ ಆಸೆ ಇರುತ್ತೆ, ಹುಚ್ಚು, ಮತ್ತೆ ಏನೋ ಒಂಥರ ಕ್ರೇಜ್ ಅಂತ ಹೇಳ್ತೀವಲ್ಲ ಆ ರೀತಿ. ಆದರೆ ಕಣ್ಣನ್ನೇ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರಿ. ಪೋಷಕರು ಹತ್ತಿರದಲ್ಲೇ ಇರಿ. ಮಕ್ಕಳು ಪಟಾಕಿಯನ್ನ ಹಚ್ಚಬೇಕಾದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ದೀಪಾವಳಿ ಬಂತು ಅಂತ ಅಂದ್ರೆ ಪಟಾಕಿಗಳ ಸದ್ದು ಸಂಭ್ರಮದ ಜೊತೆಗೆ ಒಂದಷ್ಟು ಅವಘಡಗಳು ಕೂಡ ಸಂಭವಿಸುತ್ತೆ. ಈ ಸಲನೂ 14 ಜನ ಈಗ ಆಲ್ರೆಡಿ ಪಟಾಕಿ ಅವಘಡದಿಂದ ಕಣ್ಣಿಗೆ ಪೆಟ್ಟು ಮಾಡ್ಕೊಂಡಿರೋರು. ಸದ್ಯ ಅವರ ಪರಿಸ್ಥಿತಿ ಹೇಗಿದೆ ಮತ್ತು ಮಿಂಟೋ ನಾರಾಯಣ ನೇತ್ರಾಲಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್? ಹೌದು ಸಿಂಧೂರ, ಯಾಕಂದ್ರೆ ದೀಪಾವಳಿ ಹಬ್ಬ ಬಂದಿದೆ. ದೀಪಾವಳಿ ಹಬ್ಬ ಅಂದ್ರೆ ಇದರಲ್ಲಿ ಮೊದಲನೇದಾಗಿ ಆಕರ್ಷಣೆ ಅಂತಂದ್ರೆ ನಾವು ಪಟಾಕಿ ಹೊಡೆದ್ರೇನೆ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ದಂಗ ಆಗುತ್ತೆ ಅಂತೇಳಿ ಕೆಲವರ ಅಭಿಪ್ರಾಯ ಆಗಿರುತ್ತೆ. ಆದ್ರೂ ಕೂಡ ಆ ಪಟಾಕಿಯನ್ನ ಹೊಡಿಬೇಕಾದ್ರೆ ಯಾವೆಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು ಅಂತೇಳಿ ಸಾಕಷ್ಟು ನಾವು ಮಾಧ್ಯಮದವರು ಕೂಡ ಎಚ್ಚರಿಸ್ತಾ ಬಂದಿರ್ತೀವಿ. ಜೊತೆಗೆ ಮಕ್ಕಳು ಪಟಾಕಿ ಹೊಡೆಯುವಂತ ಸಂದರ್ಭದಲ್ಲಿ ಪೋಷಕರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಯಾವಾಗ್ಲೂ ಬೇಜವಾಬ್ದಾರಿತನದಿಂದ ಈ ರೀತಿ ಅಂದ್ರೆ ಕಣ್ಣಿಗೆ ಅವಘಡಗಳಾಗಿ ಕಣ್ಣಿಗೆ ಅಂದ್ರೆ ಮತ್ತೆ ಬೆಳಕಿನಿಂದ ಕತ್ತಲಿನ ಕಡೆಗೆ ಜೀವನನೇ ಬರುವ ಹಾಗೆ ಮಾಡ್ಕೊಳ್ತಾರೆ. ಯಾಕಂದ್ರೆ ನಿನ್ನೆ ಹಬ್ಬ ಮೊದಲನೇ ದಿನದಾಗ ಒಟ್ಟು ನಾರಾಯಣ ನೇತ್ರಾಲಯ ಜೊತೆಗೆ ಮಿಂಟೋ ಆಸ್ಪತ್ರೆಗೆ ದಾಖಲಾಗಿರೋ ಸಂಖ್ಯೆ ಈಗಾಗಲೇ 14ಕ್ಕೆ ಏರಿದೆ. ಈಗಾಗಲೇ ಮಿಂಟೋ ಆಸ್ಪತ್ರೆಯಲ್ಲಿ ಅಂದ್ರೆ 8 ಮಕ್ಕಳು ಈಗಾಗಲೇ ಚಿಕಿತ್ಸೆಯನ್ನ ಪಡಿತಿರುವಂತದ್ದು. ನಾರಾಯಣ ನೇತ್ರಾಲಯದಲ್ಲಿ 6 ಜನರ ಚಿಕಿತ್ಸೆಯನ್ನ ಪಡಿತಿರುವಂತದ್ದು. ಒಟ್ಟು ನಿನ್ನೆ ಒಂದೇ ದಿನ 14 ಜನರಿಗೆ ಈ ರೀತಿ ಅವಘಡಗಳಾಗಿರುವಂತದ್ದು. ಅಂದ್ರೆ ಎಲ್ಲೋ ಯಾರೊಬ್ರು ಪಟಾಕಿ ಹಚ್ತಾ ಇದ್ದಾರೆ ಅಂತಂದ್ರೆ ರಸ್ತೆ ಬದಿ ನಿಂತ್ಕೊಂಡು ನೋಡುವವರಿಗೆ ಕೂಡ ಈ ರೀತಿ ಘಟನೆಗಳು ಆಗಿದ್ದಾವೆ. ಜೊತೆಗೆ ಪಟಾಕಿ ಹಚ್ಚುವಂತ ಸಂದರ್ಭದಲ್ಲಿ ಆ ಕಿಡಿ ಕಣ್ಣಿಗೆ ತಗಲಿ ಈಗ ಕಣ್ಣು ಕಂಪ್ಲೀಟ್ ಅಂದ್ರೆ ಚಿಕಿತ್ಸೆ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಈಗ ಅವ್ರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಸೊ ಅಂದ್ರೆ ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಮತ್ತೆ ಯಾವೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಆ ರೀತಿ ಎಚ್ಚರಿಕೆಯಿಂದ ಪಟಾಕಿ ಹೊಡೆದ್ರು ಒಳ್ಳೇದು ಅಂತೇಳಿ ಎಚ್ಚರಿಕೆಯನ್ನ ಕೊಡ್ಬೇಕಾಗುತ್ತೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಟಾಕಿ ಹಚ್ಚಬೇಕಾದ್ರೆ ಬಹಳ ಹುಷಾರಾಗಿರಿ. ಇನ್ನೊಂದಷ್ಟು ಗಾಯಾಳುಗಳ ಸಂಖ್ಯೆ ಹೆಚ್ಚಾಗಬಹುದು ಅಂತ ಡಾಕ್ಟರ್ಸ್ ಕೂಡ ಅಂದಾಜಿಸ್ತಾ ಇದ್ದಾರೆ. ಸೊ ಹೆಚ್ಚಾಗೋದು ಬೇಡ, ಸಂಖ್ಯೆ ಕಡಿಮೆ ಆಗಲಿ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಕಣ್ಣಿನ ದೃಷ್ಟಿಗಳನ್ನೇ ಕಳ್ಕೊಳ್ಬೇಕಾಗತ್ತೆ. ಮತ್ತೆಂದಿಗೂ ನೀವು ಈ ಪಟಾಕಿ ಹಚ್ಚೋದ್ರಲ್ಲಿ ಪ್ರಪಂಚವನ್ನ ನೋಡಕ್ ಆಗದೆ ಇರೋಂಥ ಪರಿಸ್ಥಿತಿಗೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಬಹಳ ಹುಷಾರಾಗಿರಿ ಪಟಾಕಿಯನ್ನ ಹಚ್ಚಬೇಕಾದ್ರೆ. ನೋಡಿ, ಬೆಂಗಳೂರಿನಲ್ಲಿ ದೀಪಾವಳಿ ಸಂಭ್ರಮದಂದೇ ಸಾಕಷ್ಟು ಜನರ ಕಣ್ಣಿಗೆ ಗಾಯಗಳಾಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಹಳ ಹುಷಾರಾಗಿರಿ.